ನಿಮ್ಮಪ್ಪ 2 ದಿನ ಹೊತ್ತಾತ್ ಬೇ, ಒಂದು ಫೋನು ಎತ್ತವಲ್ಲ, ಎಲ್ಲಿ ಹೋಗ್ಯಾನಂತನೂ ಗೊತ್ತಾಗವಲ್ಲಲೇ ಇವ. ನನಗೆ ಯಾಕೆ ಹೆದರಿಕೆ ಬರಾಕತ್ತೈತೆ ತಂಗಿ. ಅವ್ವ ಅಪ್ಪನ ಫೋನ್ಯಾಗ ಚಾರ್ಜ್ ಆಗಿರ್ಬೇಕು. ಎಲ್ಲೇ ನಾಟಕ ಅದು ನೋಡಕ ಹೋಗಂಗಿಲ್ಲ, 2 ದಿನ ಹೋಗಿರ್ತಾನಿಲ್ಲ. ಇಲ್ಲವ, 2 ದಿನ ಹೋಗಿದ್ದಾದ್ರೆ ಫೋನ್ ಹಚ್ಚಿ ಹೇಳ್ತಿದ್ದ, ಇಂತಲ್ಲ ಹೋಗಿನಿ ಇಂತಲ್ಲ ಅದೀನಿ ಅಂತೇಳಿ. ಒಂದು ಫೋನ್ ಹಚ್ಚಿಲ್ಲ ಅಂದ್ರ ನನಗೆ ಯಾಕೋ ಸಮಾಧಾನ ಆಗವಲ್ದವ. ಏನಾಗೈತಿ ನಿಮ್ಮಪ್ಪಗ? ಸುಮ್ಮನೆ ಅವನ ಚಿಂತೆ ಮಾಡಕತ್ತೀನಿ ನೋಡು, ಏನೂ ಆಗಿಲ್ಲ ಅಪ್ಪಗ. ದೊಡ್ಡಪ್ಪ ಹುಡ್ಕಾಕ್ ಹೋಗ್ಯಾನ, ನಾನು ಹುಡ್ಕಾಕ್ ಹೋಗ್ಯಾನ. ಊಟ ಗೀಟ ಬಿಟ್ಟು ಹತ್ಕೊಂತ ಕುಂತ ಬಿಟ್ಟೇವ. ಇಲ್ಲವ ಯವ್ವ, ನನಗೆ ಯಾಕೋ ಹೆದರಿಕಿನ ಬರಾಕತ್ತೈತಿ. ಅತಿ ತಂಪು ಬಿಟ್ಟೈತಿ, ಒಳಗೆ ಬರ್ರಿ ಅತ್ತಿ. ಈಗ 2 ದಿನದ ಹೊತ್ತಾತು, ಊಟಿಲ್ಲ ಗೀಟಿಲ್ಲ. ಹಿಂಗತಿ ಕಾಕೊಂತ ಕುಂತ ಬಿಟ್ಟಿರಿ. ಮಾವರ್ಗೆ ಏನೂ ಆಗಿರಂಗಿಲ್ಲ, ಬರ್ರಿ. ನೇತ್ರವ, ನಿನಗೆ ಗೊತ್ತೈತಿವ, ನಿಮ್ಮ ಮಾವರು ಯಾವತ್ತೂ ಹಿಂಗತಿ ಮಾಡಿಲ್ಲ. ನನಗೆ ಯಾಕೆ ಕಳವಳ ಆಗಾಕತ್ತೈತಿ. ನನ್ನ ಕನಸು ಸುದ್ದಿ ಬಿದ್ದಿಲ್ಲ, ಕೆಟ್ಟ ಕೆಟ್ಟ ಕನಸು ಬಿದ್ದವ. ಏನಾಗೈತಿ ನಿಮ್ಮ ಮಾವರಿಗೆ? ನಾವು ಏನು ಹೇಳ್ಬೇಕು, ಈಗ ಮನ್ಯಾಗ ಅತ್ತಿಯಾರನೂ ಇಲ್ಲ. ನೀವ ಮನೆಗೆ ಹಿರಿಯರು, ಈಗ ನೀವ ಹಿಂಗೆ ಹತ್ಕೊಂತ ಕುಂತ್ರ ನಮಗರ ಕೈಕಾಲು ಆಡ್ತಾವನ್ರಿ. ಮಾವಾರ್ ಹೋಗ್ಯಾರ, ಆಮೇಲೆ ನಾ ಮತ್ತು ನಿಮ್ಮ ಮಗ ಹೋಗ್ಯಾರ, ಎಲ್ಲರೂ ಹುಡ್ಕಕ್ಕಂತ ಹೋಗ್ಯಾರಲ್ಲ. ಏನೂ ಆಗಿರಂಗಿಲ್ರಿ ಅತ್ತಿ. ಇಲ್ಲವ ಯವ್ವ, ನನಗೆ ಒಟ್ಟ ಸಮಾಧಾನ ಆಗವಲ್ದು. ಏನೋ ಆಗೈತಿ ನನ್ನ ಗಂಡಗ, ನನಗೆ ಗೊತ್ತಾಗಕತ್ತೈತಿ. ಪರಕ ಪರಕ ಹಾಕತ್ತೇನ ನಿನ್ನ ಶಾನೆಕೆ ಲೇವ. ಗೌಡ್ರ ಮನೆಗೆ ಬಂದಿಲ್ಲ, 2 ದಿನದ ಹೊತ್ತಾತು. 2 ರಾತ್ರಿ ಕಳೆದಿಲ್ಲೇ, ಎಲ್ಲದಾರಂತ ಪತ್ತಿನೇ ಇಲ್ಲಲೇ. ನನಗಾರ ಏನು ಹೇಳಿದ್ಲು ಹಿಂಗಂತೇಳಿ, ಅದಕ್ಕೆ ನಡಿಯವ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತ ಬಂದೆ. ಏನಾರ ಆಗಿರಂಗಿಲ್ಲ ಪರಕ? ಇಲ್ಲಲೇವ, ಅವ್ರು ಎಲ್ಲೇ ಹೋದ್ರು ನನ್ನ ಫೋನ್ ಹಚ್ತಿದ್ರು, ಫೋನೂ ಹಚ್ಚಿಲ್ಲ ಅವ್ರು. 2 ದಿನದ ಹೊತ್ತಾತ್ರಿ, ಸರಿಯಾಗಿ ಊಟ ಮಾಡಿಲ್ಲ, ಏನಿಲ್ಲ. ಹಿಂಗೆ ಉಪವಾಸ ಕುಂತು ಬರೀ ಒಂದ ಸೌನ ಹಾಳಾಕತ್ಬಿಟ್ಟಾರ. ನನಗೂ ಕೈಕಾಲ ಆಡಲಿಲ್ಲ, ದೊಡ್ಡ ಅತ್ತಿಯಾರು ಬೇರೆ ಮನ್ಯಾಗಿಲ್ಲ. ಅದಕ್ಕೆ ನಾನು ನಿಮಗೆ ಫೋನ್ ಹಚ್ಚಿದ್ದೀನಿ ರೀ, ನೀವ ಒಂದಿಟ್ಟು ಬಂದು ಸಮಾಧಾನ ಮಾಡ್ತೀರೇನ ಅಂತೇಳಿ. ಏವ, ನಾನು ಹುಡುಗಿನ ಹಾಸ್ಟೆಲ್ಗೆ ಬಿಟ್ಟು ಬರಕ್ಕೆ ಹೋಗಿದ್ದೆ. ನಾನು ಯಾವಾಗ ಬಂದು ಕುಂತಿದ್ನಿ, ಹಿಂಗೆ ನನ್ನ ಫೋನ್ ಹಚ್ಚಿಲ್ಲ. ನಾನು ಮತ್ತೆ ಈಗೀಗ ನೀಲಿ ಹೇಳಿದೆ ಹಿಂಗಂತೇಳಿ, ಮತ್ತೆ ಅದಕ್ಕೆ ಬಂದ್ಬಿಟ್ಟಿವ. ನಮ್ಮವನು ಕೇಳಿದೆ, ಗೌಡ್ರ ಎಲ್ಲಾರ ಹೊಕ್ಕಿನಂದಾರನ ಅಂತ. ಇಲ್ಲ ಅಂತಂದ್ರು. ಅವ್ರಿಗೆ ಈ ವಿಷಯ ತಿಳಿಯೇನು, ಅವರು ಹಂಗೆ ಹುಡ್ಕಾಕ್ ಹೊಂಟ ಬಿಟ್ರು. ಅವ್ರು ಎಲ್ಲೆಲ್ಲಿ ಹೋಗಾರ ಅಲ್ಲೆಲ್ಲಿ ಒಂದಿಟ್ಟು ಕೇಳ್ಕೊಂಡು ಬರ್ತೀನಿ ತಡಿ ಅಂತೇಳಿ. ಏನೂ ಆಗಂಗಿಲ್ಲ ಪಾರಕ. ಮತ್ತೇನು ಇಬ್ರು ಗಂಡ ಏನು ಜಗಳ ಮಾಡಿದ್ರಿ? ಏನು ಜಗಳ ಮಾಡಿದ್ರು ಇನ್ನು ನಾನು ಮಾತ್ಬಿಡೋದು, ಅವ್ರ ಒಟ್ಟ ಮಾತ್ಬಿಡಂಗಿಲ್ಲ, ಸಟ್ಕೊಂಡು ಹೋಗ್ತಾರ. ಮತ್ತೆ ಒಳ ಬಂದು ಪಾರಿ ಅಂತ ಮಾತಾಡ್ತಾರಲೇವ. ಅಷ್ಟಕ್ಕೂ ನಾವೇನು ಜಗಳನೂ ಮಾಡಿಲ್ಲ. ನನಗೇನಂತ ಅರ್ಥನಾಗವಲ್ದಲೆ. ಸಣ್ಣ ಹುಡುಗರ ಗತೆ ನೀನು ಹತ್ಕೊಂತ ಕುಂತ ಹೆಂಗ್ ಬರಕ್ಕ? ಮನಿಗೆ ಹಿರಿಯಕಿ ನೀನ ಹಿಂಗತಿ ಕುಂತ್ರೆ ಹೆಂಗ? ನನ್ನಡಿ ಊಟ ಮಾಡಿ ಒಂದಿಟ್ಟು ಅಲ್ಲೇ ನೀಲಿ. ನನಗೆ ಒತ್ತಾಯ ಮಾಡಬೇಡ್ರಿ. ನಮ್ಮ ಗೌಡ್ರ ಮಗ ನೋಡು ಮಟ ನನಗೆ ತುತ್ತು ಊಟ ಹೊಟ್ಟೆಗೆ ಇಳಂಗಿಲ್ಲ. ಏನು ಮಾಡ್ಬೇಕು ವ್ಯಕ್ತಿಗವ? ಎಷ್ಟು ಹೇಳಿದ್ರು ಕೇಳೋವಲ್ಲ ಅವ್ವ. ಅನ್ನಾರಿಬ್ರು ಹೋಗ್ಯಾರ, ದೊಡ್ಡಪ್ಪ ಹೋಗ್ಯಾನ ಹುಡುಕ್ಯಾಡಕ. ಏನು ಹೇಳಿದ್ರು ಕೇಳವಳಿಕೆ ಅವ್ವ. ಅವ್ರಿಗೆ ಏನೋ ಆಗೈತಂತ ಅನ್ಸತ್ಲೆ. ಕೆಟ್ಟ ಕೆಟ್ಟ ಕನಸು ಬೀಳಾಕತ್ತಾವ ನನಗೆ. 2 ದಿನದ ಹೊತ್ತಾತ. ಹಂಗೇನು ಇರಂಗಿಲ್ಲ ಬಿಡ ಪಾರಕ್ಕ. ಗೌಶನ್ಯಾರ ರಂಗಪ್ಪನ ಇವರು ಸಿಕ್ರ, ಎಲ್ಲ ಕಡೆ ಹುಡುಕ್ಯಾಡ ಬಂದೆ. ಎಲ್ಲ ಕಡೆ ಹುಡುಕ್ಯಾಡಿದೇನ್ರಿ. ಗೌಡ್ರು ಎಲ್ಲೆಲ್ಲಿ ಹೋಗಿದ್ರು ಅಲ್ಲೆಲ್ಲ ತಿರುಗಾಡಿ ಬಂದೆ. ಆದ್ರ ಆದ್ರೆ ಏನಾತು ರಂಗಪ್ಪನ? ಏನಾತು ನಮ್ಮ ಗೌಡ್ರಿಗೆ? ಹೇಳೇನ ಇವ ಸಮಾಧಾನ ಮಾಡ್ಕೋಬೇ. ಏನು ಹಂಗ ಸಮಾಧಾನ ಮಾಡ್ಕೊಂತೀರಿ? ಹೇಳು, ಏನಾತು ಹೇಳು ರೀ. ಏನಾತ್ರಿ? ನಿನ್ನೆ ಗೌಡ್ರು ಹೊಲ ಕಡೆ ಹೋಗುಂದಾಗ ಯಾರೋ ಇಬ್ರು ಗಂಡ್ಮಕ್ಳು ಬಂದು ಹಂಗ ಗೌಡ್ರನ್ನ ಕಾರ್ನೇ ಹಾಕೊಂಡು ಹೋಗ್ಬಿಟ್ರಂತ. ಅಲ್ರಿ ಯಾರು ಹೇಳಿದ್ರು ನಿಮ್ಗೆ? ಅದು ಇದು ಊರ್ ಬಿಟ್ಟು ಹೊರಗೆ ಹಾಕ್ಯಾರಲ್ಲ, ಕಳ್ತನ ಮಾಡೋದಕ್ಕೆ ಶಿಕ್ಷೆ ಕೊಟ್ಟಿಲ್ಲ ಗೌಡ್ರು. ಆ ಶಂಕೆ ಮತ್ತು ಊರ್ ಹೊರಗೆ ಒಂದು ಗುಡ್ಸ್ಲ ಹಾಕೊಂಡನ. ಅವ ಹೇಳಿದ ನನಗೆ. ಅಯ್ಯೋ ದೇವ್ರ, ಕರೆ ಹೇಳಿದ್ನ ಏನು ಸುಳ್ಳು ಹೇಳಿದ್ನ? ಮತ್ತೆ ನಾನು ಎಲ್ಲ ವಿಚಾರಿಸಿದ, ಕರೇನ ಅಂತ ಹೇಳಿದ. ಯಾರು ಇರ್ಬೇಕು? ನಮ್ಮ ಗೌಡ್ರು ಯಾವತ್ತೂ ಯಾರಿಗೂ ಏನು ಕೆಟ್ಟದ್ ಬಯಸ್ತಾರಲ್ಲ. ಯಾರು ಹೇಳ್ಕೊಂಡು ಹೋಗಿದ್ದಾರ? ಯಾರು ಹೇಳ್ಕೊಂಡು ಹೋಗಿರ್ಬೇಕು? ನನಗೆ ಗೊತ್ತಾತ ಯವ್ವ, ಇದನ್ನ ಮಾಡಿದವ್ರು ಯಾರು ಅಂತೇಳಿ. ಯಾರು ಪರಕ? ಯಾರು ಇವ ಪರಕ? ನನ್ನ ಹೊಟ್ಟ್ಯಾಗ ಹುಟ್ಟೈತಲ್ಲ, ಅದು ಐತಲ್ಲ ಗೌರಿ, ಅದ ಮಾಡಿರೋದು ನನಗೆ ಗೊತ್ತೈತಿ. ಅಲ್ಲ ಅದೇನು ಹೇಳ್ತೀಯ ಪರಕ? ಜೇಲ್ನಾಗಿಲ್ಲ ಆಕಿ? ಜೇಲ್ನಾಗಿಂದ ಹೊರ ಬಂದಾಳಂತ. ಮೊನ್ನೆ ನನಗೆ ಮೀನಾಕ್ಷಿ ಹೇಳಿದ್ಲು. ಆ ಹುಡುಗಿ ಮೀನಾಕ್ಷಿ ಫೋನ್ ಹಚ್ತೀನಿ, ಫೋನ್ ಎತ್ತವಲ್ದ ಆ ಹುಡುಗಿ. ಅಳಿಯಂದ್ರಿಗೆ ಫೋನ್ ಹಚ್ತೀನಿ, ಅಳಿಯಂದ್ರು ಫೋನ್ ಎತ್ತವಲ್ರು. ಮೊನ್ನೆ ಒಂದು ಫೋನ್ ಬಂದಿತ್ತು. ಹಲೋ ಅಂತಂದ್ರೆ ಮುಂದೆ ಒಂದು ಕೈ ನೋಡ್ಕೊಂತೀನಿ, ಅನುಭವಿಸ್ತೀನಿ ನೀನು ಅಂತಂದ್ರೆ. ಯಾರು ಅಂತ ಕೇಳಿದ್ರು ಒಟ್ಟ ಮಾತಾಡಲೇ ಇಲ್ಲ, ಇಟ್ಟ ಬಿಟ್ರು ಫೋನ್. ಮತ್ತೆ ಕೇಳಿದ್ನೆ ನಾನು ನಮ್ಮ ಗಂಗಾ ಫೋನ್ ಹಚ್ಚಿಲ್ಲ, ಫೋನು ಒಟ್ಟ ತೆಗಿಲಿಲ್ಲ. ಯಾರು ಇರ್ಬೇಕು ಬಿಡ್ಬೇ ಅಂದ್ಲು. ನಾನು ಅಷ್ಟು ತೆಲಿಗೆ ಹಸುವಲಿಲ್ಲ. ನನಗೆ ಯಾಕ ಆಕಿ ಮ್ಯಾಗನ ಸಂಶಯ. ಆಕಿ ಹೇಳಿದ್ದಕ್ಕೂ ಈಗ ನಡೆದಿದ್ದಕ್ಕೂ ಬರೋಬ್ಬರಿ ಆತ. ಆಕಿನ ಮಾಡ್ಯಾಳ ಓಳು ಜೇಲ್ ಬಿಟ್ಟು. ಅದು ಯಾರಾಕಿಗೆ ಏನೋ ಕೊಡ್ಸ್ಯಾರಂತ, ಅದೇನು ಬೇಲ ಬೇಲ್ ಕೊಡ್ಸ್ಯಾರಂತ. ಹೊರಗೆ ಬಂದಾಳ ಅವಳು ಮಾಡಿಗಡಿ.
ಬಂದು ಇದನ್ನ ಕಿದಿಬಿ ಬಿಚಾಳ. ಪಾಪ ಅವು ಮೀನಾಕ್ಷಿ ನಮ್ಮ ಅಳಿಯಂದ್ರು ಊರು ಬಿಟ್ಟ ಹೋದು ಅಂಜಿ ಅವ್ರ ಅಪ್ಪನ ಕಿಡ್ನಾಪ್ ಮಾಡ್ಯಾಳ. ಅಕ್ಕಿನ ಕೀ ತಗೊಂಡು ಎಲ್ಲದ ಅಂತ ಗೊತ್ತಾಗೋದಟ ಬೇಕು. ಹೆತ್ತ ತಂದಿನ ಎತ್ಕೊಂಡು ಹೋಗ್ಯಾಳ ಆಕಿನ. ಮತ್ತಿನ್ಯಾರು ಅಲ್ಲ, ನಮ್ಮ ಗೌಡ್ರಿಗೆ ಯಾರು ಶತ್ರುಗಳು ಅಂತ ಇಲ್ಲ ಈ ಊರಾಗ. ಹತ್ತು ಹಳ್ಳಿಯಾಗನೂ ಇಲ್ಲ. ಅವರು ಯಾರಿಗೂ ಕೆಡಕನು ಬಯಸಿಲ್ಲ. ನನಗ್ ಗೊತ್ತೈತೆ ಅವ್ವ, ಎಲ್ಲ ಕಿತಿ ಬಿರೋದು ಅವಳ ಕಡೆನ. ಆಕಿನ ಕೊಂದ್ರು ಪಾಪ ಬಂದಿಲ್ಲ. ಆಕಿನ ರಕ್ತ ಕುಡಿದು ಬಿಡ್ತೀನಿ ಅವಳದು. ಮಾಡಿಗೆಡಿ ತಂದು ನಡ ಮಧ್ಯಾಹ್ನದಾಗ ಇಕ್ಲಿ. ಸಮಾಧಾನ ಮಾಡ್ಕೋಬಿ ನೀನು. ಏನ್ ಸಮಾಧಾನ ಹಾಕತೇನ? ನನ್ನ ಗಂಡನ ಕರ್ಕೊಂಡು ಹೋಗಿಲ್ಲ ಮಾಡ್ತೀನಿ. ಮಾಡಿಗೆಡಿ ಎಲ್ಲಿ ಕರ್ಕೊಂಡು ಹೋಗಿದ್ದಾಳ? ಎಲ್ಲಿ ಇಟ್ಟಿದ್ದಾಳ ನನ್ನ ಗಂಡನ? ಹೆತ್ ಹೊಟ್ಟಿ ಇನ್ನೂ ಎಷ್ಟರ ಉರಿಸ್ತಿದ್ದಾಳೆ ಅವ್ವ ಮಾಡಿಗೆಡಿಕಿ. ಬೇ ಮೊನ್ನೆ ಬಂದಿತ್ತಲ್ಲ ನಂಬರಿಂದ ಮತ್ತೆ ಫೋನ್ ಬಂದತ್ ಬೇ. ಎತ್ತ ಅವಳದ ಮಾಡಿಗೆಡಿದ ಇರ್ಬೇಕ. ಎತ್ತ ಫೋನ್. ಹಲೋ, ಅಲೇ ನಿಮ್ಮ ಅವನ ಕೈಯ ಫೋನ್ ಕೊಡು. ಅಪ್ಪನ ಕಿಡ್ನಾಪ್ ಮಾಡಿ ನೀನ ಕರ್ಕೊಂಡು ಹೋಗಿರೋದು ಹೌದಿಲ್ಲ? ಏನ್ ನೀ ಭಾಳ ಹಾರಾಡಬೇಡಲೇ. ಅಲ್ಲಿ ನಿಮ್ಮ ಅವನ ಕೈಯ ಫೋನ್ ಕೊಡು. ಏ ಮಾಡಿಗೆಡಿ, ಎಲ್ಲ ಮುಗಿತು. ಮತ್ತೆ ನಿಮ್ಮ ಹೆತ್ತಪ್ಪನ್ನ ಕರ್ಕೊಂಡು ಹೋಗಿ ಅಲ್ಲೇ ಮಾಡಿಗೆಡಿ. ಪಾರಕ್ಕ ಗಂಟ್ಲದ ನರ ಹರ್ಕೊಂಡಿ. ಹರ್ಕೋಬೇಡ. ನಿನ್ನ ಗಂಡ ಆರಾಮಾಗ್ಯದ, ನನ್ನ ಹತ್ರನ ಅದನ. ನೀ ಗಂಟ್ಲ ನನ್ನ ನರ ಹರ್ಕೋ ಬಂದೆ ಅಂದ್ರ ನಿನ್ನ ಗಂಡ ಹೊಳೆ ಮನಿ ಬರಂಗಿಲ್ಲ. ನಾಲೈಕ ಹೆತ್ತ ಅವನ್ನ ಹೆಸರುಕೊಂಡು ಕರೀತಿ. ಹೆತ್ತಪ್ಪನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿ ಅಲ್ಲೇ ಮಾಡಿಗೆಡಿ. ನೀವು ಮಾತ್ರ ಹೆತ್ತ ಮಗಳನ್ನ ಪೊಲೀಸರಿಗೆ ಹಿಡಿದು ಕೊಟ್ರೆ ನಡಿತೈತಿ ಹೌದಿಲ್ಲ? ನನ್ನ ಜೈಲಿಗೆ ಹಾಕ್ಸಿದ್ರೆ ನಡಿತೈತಿ. ನಾ ಮಾತ್ರ ಹೆತ್ತಪ್ಪ ಅವನ್ನ ಮರುಗಿಸಿದ್ರೆ ಆಗಂಗಿಲ್ಲ. ನಾ ಹೆತ್ತಪ್ಪನ್ನ ಕಿಡ್ನಾಪ್ ಮಾಡಿದ್ರೆ ತಪ್ಪಾಗತ್ತನು? ನಾಯಿ ಜನ್ಮದ ಏನಂತ ನನ್ನ ಹೊಟ್ಟೆ ಹುಟ್ಟಿದ್ಲೆ ಮಾಡಿಗೆಡಿ. ಏನು ಬೇಕು ನಿನಗ? ಎಲ್ಲೆಲ್ಲ ನಿಮ್ಮಪ್ಪ? ನಿಮ್ಮಪ್ಪಗೆ ಏನಾರ ಆಗ್ಬೇಕಲೇ. ನಿನ್ನ ಬಗದ ರಗತನ ಕುಡಿದು ಬಿಡ್ತೀನಿ. ಹೋ ಪಾರಕ್ಕ ಹಗರ್ಕ ಮಾತಾಡು. ರಕ್ತ ಕುಡಿಯಕಂತೆ ಮೊದ್ಲೇಕ ನಾ ಹೇಳೋದು ಕೇಳಿಸ್ಕೊ. ನೋಡು, ನಿನ್ನ ಗಂಡ ನಿನ್ನ ಬೇಕು ಅಂತಂದ್ರ ನಿನ್ನ ಇಡೀ ಆಸ್ತಿನ ನನ್ನ ಹೆಸರಲ್ಲೇ ಬರ್ಕೊಡ್ಬೇಕು. ನಾಯಿ ಜನ್ಮದ ಆಸ್ತಿ ರೊಕ್ಕ ರೂಪಾಯಿಗೆ ಹೆತ್ತ ಮಗನೂ ನೋಡ್ಲಿಲ್ಲ. ಹೆತ್ತ ತಂದೆ ತಾಯಿ ಅನ್ನೋದನ್ನು ಮರೆತು ಬಿಟ್ಟಿನ್ಲಿ. ಬರೀ ರೊಕ್ಕ ರೂಪಾಯಿನ ದಾಡ್ದಾತ ನಿನಗ. ಹೌದು ಪಾರಕ್ಕ. ಇವನ್ನೆಲ್ಲ ರೆಡಿ ಮಾಡ್ಕೊ. ನಾ ಮತ್ತೆ ಫೋನ್ ಹಚ್ತೀನಿ. ಇಡ್ಲಾ, ಬಾಯ್. ಏ ಮಾಡಿಗೆಡಿ ಯವ್ವ ಫೋನ್ ಇಟ್ಲಿ ಬೇ. ಒಲಿವಯ್ಯವ್ವ, ಜಗತ್ನ್ಯಾಗ ಎಲ್ಲಿ ಕಂಡು ಕೇಳರಿ ಎದ್ದವ ಇದು. ಅತ್ತೇರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರೋಣ ನೋಡ್ರಿ. ಅಯ್ಯೋ ಬ್ಯಾಡ್ರಿ, ಯಾಕಂದ್ರೆ ಅವ್ರು ಮೊದ್ಲೇಕ ಸಿಟ್ನಾಗ ಅದಾರ. ಈಗ ನೀವೇನಾರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರಿ ಅಂದ್ರೆ ಮತ್ತೆ ಗೌಡ್ರ ಜೀವಕ್ಕೆ ಅಪಾಯ ಆಗುತ್ತೆ. ಯಾಕಂದ್ರೆ ನಾನು ಅವ್ರನ್ನ ಸಣ್ಣೊಂದಿರ್ತ ನೋಡ್ಕೊಂತ ಬಂದೀನಿ. ಅವರು ಹೆಂಗದಾರ ಅಂತ ನನಗೂ ಗೊತ್ತೈತಿ. ಈಗ ಅವ್ರು ತದ್ವಿರುದ್ಧವಾಗಿ ಹೋಗೋಂಗಿಲ್ಲ ನೋಡ್ರಿ. ಎಲ್ರಿಗೂ ನಮಸ್ಕಾರ ರೀ. ಇವತ್ತ ಇದನ್ನ ಕತೆ ಮುಗಿಸ್ಬೇಕಂತ ಮಾಡಿದ್ದೆ. ಮತ್ತೆ ಇನ್ನೊಂದು ಎಪಿಸೋಡ್ ಹಾಕೋದಾಗ್ಬಿಡ್ತು. ಅದಕ್ಕೆ ನಾಳೆ ಈ ಕತೆನ ಎಂಡ್ ಮಾಡ್ಬೇಕಂತ ಅನ್ಕೊಂಡಿನಿ. ಇವತ್ತ ಮುಗಿಸ್ತಿದ್ದೀನಿ ರೀ. ನಿನ್ನೆ ಒಟ್ಟ ಯಾವ ವಿಡಿಯೋನು ಹಾಕ್ಲಿಲ್ಲಲ್ರಿ. ಅದಕ್ಕೆ ನಾಳೆ ಈ ಕತೆದ ಕೊನೆ ಭಾಗ ಅದನ್ನ ತಪ್ಪದ ನೋಡ್ರಿ ಏನಾಗುತ್ತೆ ಅಂತ ಹೇಳಿ. ಸರಿ ರೀ, ಮಿಸ್ ಮಾಡಬೇಡ್ರಿ. ನಾಳೆ ಎಲ್ಲರೂ ಈ ಕತೆದ ಕೊನೆಯ ಭಾಗ ನೋಡ್ರಿ. ಈ ಗೌರಿದು ಕೊಬ್ಬು ಜಾಸ್ತಿ ಆಯ್ತು. ನಾವು ಏನ್ ತಪ್ಪು ಮಾಡಿವಿ? ಯಾಕೆ ನಮ್ಮನ್ನ ಹಿಂಗೆಲ್ಲ ಚಿತ್ರಹಿಂಸೆ ಕೊಡ್ತಾಳಿಕಿ? ನಮ್ಮನ್ನ ಒಟ್ಟ ನೆಮ್ಮದಿಯಾಗಿ ಇರಾಕ ಬಿಡವಳಿಕಿ. ಊರ್ ಬಿಟ್ಟು ಊರಿಗೆ ಬಂದ್ರು ನೆಮ್ಮದಿಯಾಗಿ ಇರಾಕ ಬಿಡವಳ. ಏನೋ ಒಂದು ಕರ್ಮಣ ಇದ್ದಂಗ ಐತೆ ಇದು. ನಾವ್ ಏನ್ ಪಾಪ ಮಾಡಿವೋ ಏನು ದೇವ್ರಿಗೆ ಗೊತ್ತವ. ನಮ್ ತಂದೆ ತಾಯಿ ಏನ್ ಮಾಡಿದ್ರು? ಯಾಕೆ ಹಿಂಗತಿ ಮಾಡಕತ್ತಾಳಿಕಿ? ನಾನು ಅತ್ತಿಯರ್ನ ಹಿಡ್ಕೊಂಡಿದ್ದಕ್ಕೆ ಒಂದ ಕಾರಣಕ್ಕನ ನಾನು ಸುಮ್ಮನೆ ಹದೀನಿ. ಇಲ್ಲ ಅಂದ್ರನ ಆಕಿನ ಅಡ್ಡಡ್ಡ ಸೀರೆ ಬಿಡ್ತಿದ್ದೆ. ಮೀನಾಕ್ಷಿ, ನಾವ್ ಏನ್ ಮಾಡಿದ್ರು ಈಗ ಅದು ಕಷ್ಟನೇ ಐತಿ. ಯಾಕಂದ್ರ ನಮ್ ಸೀರೆ ಹೋಗಿ ಮುಳ್ಳಿನ ಮ್ಯಾಗ ಬಿದ್ದತಿ. ಈಗ ಹಿಡಿದು ಸೀರೆ ಜಗ್ ಬಿಟ್ವಿ ಅಂದ್ರೆ ಹರಿದು ಬಿಡ್ತತಿ. ಈಗ ಸುಮ್ಮಿರೋದ ವಾಸಿ. ಇಷ್ಟೆಲ್ಲ ಅನ್ಯಾಯ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ನನ್ನ ಕೈಲಂಕರು ಆಗಂಗಿಲ್ಲಪ್ಪ. ನಿನ್ ಕೈಲಿ ಏನ್ ಮಾಡಕ್ಕಾಗತ್ತೆ ಹೇಳಿ ನೋಡೋಣ. ಅಲ್ಲೇ ನಿಮ್ಮ ಅತ್ತೆ ನಿಮ್ಮ ಅವನ್ನ ಕಟ್ಟೆಕ್ಯಾಳ, ನಿಮ್ ಹೆಣ್ಮಗಳನ್ನ ಕಟ್ಟೆಕ್ಯಾಳ. ಏನಾರ ಮಾಡಕ್ ಹೋದಿ ಪಾಪ ಅನಾಯಾಸ ನಮ್ ಸಂಬಂಧ ಅವ್ರ ಜೀವ ಕಳ್ಕೋಬೇಕಾಗತ್ತ. ನಮ್ ಕೈಯಾಗ ಏನು ಮಾಡಕ್ ಆಗಂಗಿಲ್ಲ. ಇಷ್ಟೆಲ್ಲ ಆಗಿದ್ದು ನನ್ನಿಂದನ. ನಾನಾ ಜೀವ ಕಳ್ಕೊಂಡ್ಬಿಟ್ನಿ ಅಂದ್ರ ನೀವೆಲ್ಲರೂ ಚಂದಾಗ ಇರ್ತೀರಿ. ಬೇಡ, ನನ್ನ ಜೀವ ಕಳ್ಕೊಂತೀನಿ. ಇದಕ್ಕೆ ಕೊನೆ ಅಂದ್ರ ಇದು ಕೊನೆ ಅಸ್ತ್ರ. ಹೋ, ಜೀವ ಕಳ್ಕೊಂಡ್ರೆ ಸಮಸ್ಯೆ ಬಗೆಹರಿದ್ ಬಿಡ್ತೈತನ? ನನ್ ಕತಿ ಏನ್ರಿ? ಇನ್ಯಾರ್ದೋ ಸಂಬಂಧ ನೀ ಯಾಕೆ ಜೀವ ಕಳ್ಕೊತಿಯಪ್ಪ? ಏನ್ ತಪ್ಪು ಮಾಡಿ ಅಂತ ಆಕಿನ ಕಟ್ಕೊಂಡು ಅನುಭವಿಸ್ಲಾರದ್ದು ಅನುಭವಿಸಿದಿ. ಜಗತ್ನ್ಯಾಗ ಯಾರು ಇಂಥ ಕ್ರೂರಿ ಹೆಣ್ಮಕ್ಳು ಇರಾಕಿಲ್ಲ. ಆದ್ರ ಈಕಿನಂತ ಕ್ರೂರಿ ಹೆಣ್ಮಗಳನ್ನ ನೋಡೇ ಇಲ್ಲ ನಾನು. ಎಷ್ಟು ಅಹಂಕಾರ ಐತಿ, ಎಷ್ಟು ನಾ ಅನ್ನೋದೈತಿ. ಆಕಿ ಜನ್ಮರ ಎಂತದೈತಿ ನಾನು ತಿನ್ನ. ಅನ್ನ ತಿನ್ನೋ ಜನ್ಮನ ಅಲ್ಲ ಮೀನಾಕ್ಷಿ ಅವಳದು. ಅವಳು ಮಣ್ಣು ತಿನ್ನೋ ಜನ್ಮ ಅವಳದು. ಇಲ್ಲೇ ಹಿಂಗ ಅನ್ಕೊಂತ ಕುಂತ ಬಿಟ್ರ ಹೋದ್ ಹೊತ್ತು ಹೊರ ಬರಂಗಿಲ್ಲ. ಏನು ಮಾಡ್ಬೇಕು? ಇನ್ನು ಏಸೇಸ್ ಮಂದಿ ಕಷ್ಟಕ್ಕೆ ಈಡು ಮಾಡ್ತಾಳ ಆಕಿ. ಆಕಿ ನಮ್ಮನ್ನಂಕರು ಸಾಯಿಸಂಗಿಲ್ಲ. ಸುಮ್ಮನೆ ಇದ್ದು ಬಿಡು. ಆಕಿ ಏನ್ ಮಾಡ್ತಾಳ? ಏನೇನ್ ಚಿತ್ರಹಿಂಸೆ ಕೊಡ್ತಾ ಕೊಟ್ಟು ಬಿಡ್ಲಿ. ಈಗಂಕರು 2 ದಿನದ ಹೊತ್ತಾತ. ನಿಟ್ಪುಟ್ಟಾಗ ನಮ್ಗ ರೇಷನ್ನು ಇಲ್ಲ. ಇದ್ದ ಅಕ್ಕಿಯಾಗನ ಗಂಜಿ ಮಾಡ್ಕೊಂಡು ಕುಡಿಯಾಕತ್ತೀವಿ. ಹೊರಗನೂ ಬಿಡವಳ್ಳ.
ನಮ್ಗೇನು ರೇಷನ್ನು ತಂದು ಕೊಡೋವಳ. ಇನ್ನು ಏನು ಕಷ್ಟ ಅನ್ಭವಿಸ್ಬೇಕಪ್ಪ. ನಾವೆಲ್ಲರೂ ಹಂಗ ಇರ್ಬೋದವ. ಪಾಪ ನನ್ನ ಮಗಳು ಹೊಟ್ಲಿ ಐತೆವ. ಅದನ್ನ ನೋಡ್ಯಾರಾಕಿ ಕನಿಕರ ಬರಬಾರ್ದ ನಾವು ಮಾಣಿಗೆಡಿಗೆ. ಯವ್ವ ಇನ್ನು ಏನೇನು ಕಷ್ಟ ಕೊಡ್ತಾಳ ನಾವು ಮಾಣಿಗೆಡಿ. ಇದಕ್ಕೆ ಕೊನೆ ಅನ್ನೋದೇ ಇಲ್ಲನ. ಹೆಂಗಾರ ಮಾಡಿ ನಾವ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು. ಹೆಂಗೆ ತಪ್ಪಿಸ್ಕೊಂಡು ಹೋಗಿ ಹೊರಗೆ 4 ಮಂದಿ ದಡಿಯಾಗಳನ್ನ ಇಟ್ಟಾಳ. ಎಲ್ಲಿ ಹೊರಗೆ ಹೋಗಕ್ಕೆ ಬರ್ಲಾರ್ದಂಗೆ ಮಾಡಿಟ್ಟಾಳ ನಮ್ಗೆ. ಇಲ್ಲ ಮೀನಾಕ್ಷಿ, ನಾವೆಲ್ಲಿ ಹೊರಗೆ ಹೋಗಕ್ಕೆ ಬರಂಗೇ ಇಲ್ಲ. ಆಗಂಗಿಲ್ಲ ಅಂತ ಕೈ ಕಟ್ಕೊಂಡು ಕುಂತ್ವಿ ಅಂತ ಮುಗಿದು ಹೋತು. ಏನೂ ಆಗಂಗಿಲ್ಲ. ಏನಾರ ಒಂದು ಮಾಡಬೇಕು ನಾವು. ಏನ್ ಮಾಡಕ್ಕಾಗತ್ತ ಮೀನಾಕ್ಷಿ? ನಾವ್ ಇಲ್ಲಿ ಏನಾರ ಮಾಡಿದ್ವಿ ಅಂದ್ರೆ ಆಕೆ ನಮಗ್ ಏನಾರ ಮಾಡ್ತಾಳ. ಇವತ್ತ ಆಕಿ ಬರ್ತಾಳಲ್ಲ, ಬಂದ್ಲಂದ್ರ ಹೆಂಗಾರ ಮಾಡಿ ಆಕಿನ ಬೇಷ ಗುಂಡ್ ಬಿಡೋಣ ಅನಿಸ್ತತ್ ನನಗೆ. ಲೇ ಮೀನಾಕ್ಷಿ, ನನ್ನ ಗುಮ್ಮಿದೆ ಅಂದ್ರ ನಿಮ್ಮ ಅತ್ತಿ ನಿಮ್ಮ ಫಿನಿಶ್ ಮೇಲೆ ಹೋಗ್ತಾರ. ನಿನ್ನ ಹೊಟ್ಯಾಗ ಕೂಸೈತಲ್ಲ ಅದು ಪಾಪ ಜಗತ್ತ ನೋಡಂಗಿಲ್ಲ ನೋಡಿ. ಹೆಂಗ್ ಮಾಡ್ತಿ? ಮುಚ್ಕೊಂಡ್ ಸುಮ್ಮನೆ ಇರು. ಎಲ್ಲ ಕೊಟ್ಟೈತಿ, ಇನ್ನು ಏನ್ ಬೇಕು ನಿನಗ? ಯಾಕೆ ನಮ್ಗ ಇಷ್ಟೊಂದು ಚಿತ್ರ ಹಿಂಸೆ ಕೊಡ್ತಿ? ನನಗೆ ಪದೇ ಪದೇ ಹೇಳಕ್ ಆಗಂಗಿಲ್ಲ. ಸ್ವಲ್ಪ ದಿನ ತಡ್ರಿ. ಹೇಳ್ತೇನಂತ. ಜಮೀನ್ದಾರ್ ಆಸ್ತಿ ಎಲ್ಲ ನನ್ನ ಹೆಸರಲ್ಲಿ ಆಗ್ಬೇಕು. ಜಮೀನ್ದಾರ್ ಮನೆಯಾಗಿರೋರೆಲ್ಲ ಬೀದಿ ಬರ್ಬೇಕು, ವಿಲಿ ಒದ್ದಾಡ್ಬೇಕು. ಹಿಂದೆಗಡೆ ನಿಮ್ಮನ್ನು ಬಿಡ್ತೀನಿ. ನೀವು ಒಂದಿಟ್ಟು ವಿಲಿ ಒದ್ದಾಡ್ಬೇಕು. ಅನ್ನ ಉಣಬಾರ್ದು, ಮಣ್ಣು ತಿನ್ಬೇಕು. ನೀವು ಹಂಗತಿ ಮಾಡ್ತೀನಿ. ನಾವು ಮಣ್ಣು ತಿಂದು ಬದುಕ್ತೀವಿ. ನನ್ನ ಮಗಳು ಹೊಟ್ಲೆ ತಡೆಯವ. ಹಂಗತಿ ಮಾಡ್ಬೇಡ ಗೌರಿ. ಒಂದಿಷ್ಟು ಅಕ್ಕಿ ತಂದು ಕೊಡಿಯವ. ಇದ್ದ ಅಕ್ಕಿಯಾಗ ನಾವು ಒಂದಿಟ್ಟು ಗಂಜಿ ಕುಡ್ಕೊಂಡು ಅದೀವಿ. ನನ್ನ ಮಗಳು ಹೊಟ್ಲೆ ತಡೆಯವ. ಹೌದಾ? ಪಾಪ ಅನ್ಸುತ್ತ. ಆದ್ರೆ ಏನು ಮಾಡೋಕ್ಕಂಗಿಲ್ಲ. ನೀವೆಲ್ಲರೂ ಒಂದು ಕೆಲಸ ಮಾಡ್ರಿ. ನೀವೆಲ್ಲರೂ ಕುಡಿಯೋದು ಬಿಟ್ಬಿಡ್ರಿ. ಗಂಜಿನ ಆಕಿ ಒಬ್ಬಕ್ಕೆ ಕೊಟ್ಬಿಡ್ರಿ. ಇನ್ನೇನು ಭಾಳ ದಿನ ಏನು ಹೋಗಂಗಿಲ್ಲ. ಇನ್ನೊಂದು ಸ್ವಲ್ಪ ದಿನ. ನಂದು ಕೆಲಸ ಇನ್ನೇನು ಮುಗಿಯಕ್ಕೆ ಬಂದಕ್ಕೆ. ಮುಗಿಸ್ಕೊಂಡ್ರೆ ಮುಗೋದೋತ್. ನಾನು ನಿಮ್ಮ ಕೈನೇ ಬಿಡ್ತೀನಿ.